Dear students, we were discussed a very important question and answers of two topics, that is acids, bases and the salts and metals and non-metals in previous videos. In this video, we are going to discuss about product classification of elements. ಏನು ಬೆಂಗಳೂರು ನಾರ್ತ್ ಡಿವಿಷನ್ ಅವರು ಒಂದು ಒಳ್ಳೆ ಕ್ವಶನ್ ಅಂಡ್ ಆನ್ಸರ್ ಫ್ರೇಮ್ ಮಾಡಿದ್ದಾರೆ. ತುಂಬ ಯೂಸ್ಫುಲ್ ಆಗಿರುವಂತಹ ಸೋರ್ಸು ನಾನು ನೋಡಿದ ಪ್ರಕಾರ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ ಕೊಟ್ಟಿದ್ದಾರೆ ರಿಸೋರ್ಸ್ ಪರ್ಸನ್ಸು. ಆ ಕ್ವಶನ್ ಅಂಡ್ ಆನ್ಸರ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋದರೆ, ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೆಟಲೈಡ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ಬೋರಾನ್, ಆಪ್ಷನ್ ಸಿ ಕಾರ್ಬನ್, ಆಪ್ಷನ್ ಡಿ ಗ್ಯಾಲಿಯಂ. The answer is boron. Here, metalloid among the following: boron, germanium, arsenic, polonium. These are the metalloids. ಅಂದರೆ ಮೆಟಲಾಯ್ಡ್ಸ್ ಅಂತಂದರೆ ದೇರ್ ಪ್ರಾಪರ್ಟೀಸ್ ಆರ್ ಇನ್ ಬಿಟ್ವೀನ್ ದ ಮೆಟಲ್ಸ್ ಅಂಡ್ ದ ನಾನ್ ಮೆಟಲ್ಸ್. ಅವುಗಳ ಪ್ರಾಪರ್ಟಿ ಮೆಟಲ್ ಮತ್ತು ನಾನ್ ಮೆಟಲ್ಗಳ ಮಧ್ಯದಲ್ಲಿದ್ದರೆ ಅವುಗಳನ್ನ ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಮಧ್ಯದಲ್ಲಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. The atomic number of an element is 7. The period and the group to which it is belongs is 2,15 respectively, B 2,3 respectively, C 4,5 respectively, D 2,5 respectively. Atomic number of an element 7 ಯಾವುದು ಅಂತಂದರೆ ನೈಟ್ರೋಜನ್, ಆಕ್ಸಿಜನ್ 8, ನೈಟ್ರೋಜನ್ 7. ದ ಪೀರಿಯಡ್ ಅಂಡ್ ದ ಗ್ರೂಪ್ ಟು ವಿಚ್, ಇದು ಯಾವ ಪೀರಿಯಡ್ಗೆ ಸಂಬಂಧಪಟ್ಟಿದ್ದು ಅಂತಂದರೆ 7 ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೆದಾಗ 1s2, 2s2, 2p3. 2p3 ಅಂತಂದರೆ 2 ಈಸ್ ದ ಸೆಕೆಂಡ್ ಪೀರಿಯಡ್. ಅಂದರೆ 2, ಬರುತ್ತೆ 2,15 ಅಥವಾ 2,3, 2,5. ಯಾವುದು ಅಂತಂದರೆ 2,15 ರೆಸ್ಪೆಕ್ಟಿವ್ಲಿ. ಯಾಕಂತಂದರೆ ನೈಟ್ರೋಜನ್ನು ಕಾರ್ಬನ್ ಆಕ್ಸಿಜನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಈ ಥರ ಇರೋದ್ರಿಂದ ಇದು 15ನೇ ಗ್ರೂಪ್ ಆಗಿರುತ್ತೆ, ಸೆಕೆಂಡ್ ಪೀರಿಯಡ್ ಅಂಡ್ 15th ಗ್ರೂಪ್. ಕ್ವಶನ್ ನಂಬರ್ 3. ಅಟಮಿಕ್ ನಂಬರ್ ವಾಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಫಾರ್ ಆಪ್ಷನ್ ಎ. ಅಟಮಿಕ್ ನಂಬರ್ ಅನ್ನುವಂಥದ್ದು ಯಾವುದರ ಬೇಸಿಕ್ ಆಗಿತ್ತು ಈ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ? ಯಾರ್ದು? ದೋಬರೈನರ್ಸ್ ಕ್ಲಾಸಿಫಿಕೇಶನ್, ಮೆಂಡೆಲಿವ್ಸ್ ಕ್ಲಾಸಿಫಿಕೇಶನ್, ನ್ಯೂಲ್ಯಾಂಡ್ಸ್ ಕ್ಲಾಸಿಫಿಕೇಶನ್, ಮೋಸ್ಲೆಸ್ ಕ್ಲಾಸಿಫಿಕೇಶನ್. ಎಸ್, ದೋಬರೈನರು, ಮೆಂಡೆಲಿವ್, ನ್ಯೂಲ್ಯಾಂಡ್ಸ್ ಈ 3 ಜನ ಅಟಮಿಕ್ ಮಾಸನ್ನ ಬೇಸಿಸ್ ಆಗಿ ಇಟ್ಕೊಂಡಿದ್ರು, ಅಂದರೆ ಆಧಾರವಾಗಿ ಇಟ್ಕೊಂಡಿದ್ರು. ಯಾವುದರ ಆಧಾರ ಮೇಲೆ ನಾವು ಇವರು ಕ್ಲಾಸಿಫಿಕೇಶನ್ ಮಾಡಿದ್ರು ಅಂತಂದರೆ ಅಟಮಿಕ್ ಮಾಸ್ ಮೇಲೆ. ಆದರೆ ಮೋಸ್ಲೆ, ಹೆನ್ರಿ ಮೋಸ್ಲೆ ಅನ್ನುವಂಥ ವ್ಯಕ್ತಿ, ಇವರು ಸೈಂಟಿಸ್ಟ್, ಇವರು ಮಾಡರ್ನ್ ಫಾದರ್ ಆಫ್ ಮಾಡರ್ನ್ ಪ್ರಿಡಿಕ್ಟ್ ಲಾ. ಇವರು ಯಾವುದನ್ನ ಬೇಸಿಕ್ ಆಗಿ ಇಟ್ಕೊಂಡಿದ್ರು ಅಂದರೆ ಅಟಮಿಕ್ ನಂಬರ್ನ. ಆನ್ಸರ್ ಈಸ್ ಡಿ. ಫೋರ್ತ್ ಕ್ವಶನ್. ವಿತ್ ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಅಕ್ರಾಸ್ ದ ಪೀರಿಯಡ್, ಆಪ್ಷನ್ ಎ ದರ್ ಇಸ್ ನೋ ಚೇಂಜ್ ಇನ್ ಅಟಮಿಕ್ ಸೈಜ್, ಬಿ ಅಟಮಿಕ್ ಸೈಜ್ ಡಿಕ್ರೀಸಸ್, ಸಿ ಅಟಮಿಕ್ ಸೈಜ್ ಇನ್ಕ್ರೀಸಸ್, ಡಿ ಅಟಮಿಕ್ ಸೈಜ್ ಇನ್ಕ್ರೀಸಸ್ ಟಿಲ್ 9th ಗ್ರೂಪ್ ಅಂಡ್ ದೆನ್ ಡಿಕ್ರೀಸಸ್. ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತದೆ ಅಕ್ರಾಸ್ ದ ಪೀರಿಯಡ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಂತಲ್ಲ, ಏನಾಗುತ್ತೆ? ದೇರ್ ಇಸ್ ನೋ ಚೇಂಜ್ ಇನ್ ಅಟಮಿಕ್ ಸೈಜ್. ನೋ, ಚೇಂಜ್ ಆಗುತ್ತೆ. ಆಪ್ಷನ್ ಬಿ ಅಟಮಿಕ್ ಸೈಜ್ ಡಿಕ್ರೀಸಸ್, ಸಿ ಅಟಮಿಕ್ ಸೈಜ್ ಇನ್ಕ್ರೀಸಸ್, ಡಿ ಅಟಮಿಕ್ ಸೈಜ್ ಇನ್ಕ್ರೀಸಸ್ ಟಿಲ್ 9th ಗ್ರೂಪ್. ಇದು ಕರೆಕ್ಟ್ ಆನ್ಸರ್ ಅಂತಂದರೆ ಅಟಮಿಕ್ ಸೈಜ್ ಡಿಕ್ರೀಸಸ್, ಆಪ್ಷನ್ ಬಿ. ಯಾಕಂದರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದರೆ ಅಟಮಿಕ್ ಸೈಜ್ ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಲಾಂಗ್ ದ ಪೀರಿಯಡ್ ಅಟಮಿಕ್ ಸೈಜ್ ಡಿಕ್ರೀಸಸ್. ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಅಟಮಿಕ್ ನ್ಯೂಕ್ಲಿಯರ್ ಚಾರ್ಜ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫಿಫ್ತ್ ಕ್ವಶನ್. ಸ್ಟೇಟ್ ಮೆಂಡೆಲಿವ್ಸ್ ಪ್ರಿಡಿಕ್ಟ್ ಲಾ. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪ್ರಿಡಿಕ್ಟ್ ಫಂಕ್ಷನ್ಸ್ ಆಫ್ ದೇರ್ ಅಟಮಿಕ್ ಮಾಸ್. ಯಾವ ಪ್ರಾಪರ್ಟೀಸು ಅಂತಂದರೆ ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪ್ರಿಡಿಕ್ಟ್ ಫಂಕ್ಷನ್ಸ್ ಆಫ್ ದೇರ್ ಅಟಮಿಕ್ ಮಾಸ್ ಅಂತ ಡೆಫಿನೇಷನ್. ಸಿಕ್ಸ್ ಕ್ವಶನ್. ಮೆಂಡೆಲಿವ್ ಸೆಲೆಕ್ಟೆಡ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಸ್ ಸ್ಟಾರ್ಟೆಡ್ ಫಾರ್ ಹಿಸ್ ಕ್ಲಾಸಿಫಿಕೇಶನ್. ವೈ? ಮೆಂಡೆಲಿವ್ ಯಾಕೆ ಆಯ್ಕೆ ಮಾಡ್ಕೊಂಡ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತಂದರೆ, ಜನರಲ್ ಆಗಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ದೇ ಆರ್ ವೆರಿ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಅಂಡ್ ಫಾರ್ಮ್ಡ್ ಕಾಂಪೌಂಡ್ಸ್ ವಿತ್ ಮೋಸ್ಟ್ ಎಲಿಮೆಂಟ್ಸ್. ಯಾಕಂದರೆ ಎಲ್ಲ ಎಲಿಮೆಂಟ್ಸ್ಗಳು ಫಾರ್ಮೇಷನ್ ಆಗಿಬಿಟ್ಟು ಹೈಡ್ರೋಜನ್ ರಿಯಾಕ್ಟ್ ಆಗಿಬಿಟ್ಟು ಹೈಡ್ರೈಡ್ಸ್ ಆಗಿ ಫಾರ್ಮೇಷನ್ ಆಗಿಬಿಡ್ತಿತ್ತು. ಆಕ್ಸಿಜನ್ನು ಎಲ್ಲ ಎಲಿಮೆಂಟ್ಸ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಆಕ್ಸೈಡ್ಸ್ ಆಗಿ ಫಾರ್ಮೇಷನ್ ಆಗಿಬಿಡ್ತು. ಆದ್ದರಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ನು ಇವರು ಮೆಂಡೆಲು ಚೂಸ್ ಮಾಡಿದ್ರು ಅಂತ. ಸೆವೆಂತ್ ಒನ್. ಅಬ್ಸರ್ವ್ ದ ಗಿವನ್ ಟೇಬಲ್. ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅಟಮಿಕ್ ನಂಬರ್ ಕೊಟ್ಟಿದ್ದಾರೆ. ಅಟಮಿಕ್ ನಂಬರ್ 11, 6, 2, 9, 17, 10 ಇದೆ.
ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇದನ್ನ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು ನಾವೀಗ. ಐಡೆಂಟಿಫೈ ದ ಎಲಿಮೆಂಟ್ಸ್ ದಟ್ ಬಿಲಾಂಗ್ಸ್ ಟು 18th ಗ್ರೂಪ್ ಬಟ್ ಡಸಂಟ್ ಎಕ್ಸಿಬಿಟ್ ಆಕ್ಟೆಟ್ ಸ್ಟ್ರಕ್ಚರ್. ವೈ? ಈ ಯಾಕೆ ಅಂತಂದ್ರೆ ಥರ್ಡ್ ಒನ್ ಆನ್ಸರ್ ಈಸ್ ಥರ್ಡ್ ಒನ್ 2. ಇಟ್ ಈಸ್ ಅಟಮಿಕ್ ನಂಬರ್ ಈಸ್ 2 ಅಂಡ್ ಹ್ಯಾವ್ 1s2 configuration. ಐಡೆಂಟಿಫೈ ದ ಎಲಿಮೆಂಟ್ ದಟ್ ಬಿಲಾಂಗ್ಸ್ ಟು 18th ಗ್ರೂಪ್ ಬಟ್ ಡಸಂಟ್ ಎಕ್ಸಿಬಿಟ್ ಆಕ್ಟೆಟ್ ಸ್ಟ್ರಕ್ಚರ್. 18th ಗ್ರೂಪ್ಗೆ ಇದ್ರ ತೋರಿಸಲ್ಲ ಅಂತಂದ್ರೆ ಇದು 1s2. ನೆಕ್ಸ್ಟ್ ಆಪ್ಷನ್ ಬಿ, ಐಡೆಂಟಿಫೈ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಟೇಬಲ್ ಅಂಡ್ ಜಸ್ಟಿಫೈ ಯುವರ್ ಆನ್ಸರ್. ಐಡೆಂಟಿಫೈ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇನ್ ದ ಎಲಿಮೆಂಟ್ ಅಂಡ್ ಜಸ್ಟಿಫೈ ಯುವರ್ ಆನ್ಸರ್. ಈ ಟೇಬಲ್ನಲ್ಲಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು ಅಂದರೆ, ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರಬೇಕಂತಂದರೆ ಅದು ಎಲೆಕ್ಟ್ರಾನ್ ಗೇನರ್ ಆಗಿರಬೇಕು. ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡಿಕ್ರೀಸ್ ಡೌನ್ ದ ಗ್ರೂಪ್. ಓಕೆ. ನೆಕ್ಸ್ಟ್ ಐಡೆಂಟಿಫೈ ದ ಎಲಿಮೆಂಟ್ ದಟ್ ರೆಡಿಲಿ ಡೊನೇಟ್ ಎಲೆಕ್ಟ್ರಾನ್, ನೇಮ್ ಇಟ್. ಇದರಲ್ಲಿ ಸೋಡಿಯಂ 11 ಈಸ್ ದ ಅಟಮಿಕ್ ನಂಬರ್ ಸೋಡಿಯಂ. ಇದು ಈ ಒಂದು ಸೋಡಿಯಮ್ಮು ಇಟ್ ಈಸ್ ದ ಎಲೆಕ್ಟ್ರಾನ್ ಡೋನರ್ ಅಂದರೆ ಎಲೆಕ್ಟ್ರೋ ಪಾಸಿಟಿವ್ ನೇಚರ್. ಡಿ, ಐಡೆಂಟಿಫೈ ದ ನೋಬಲ್ ಎಲಿಮೆಂಟ್. ಐಡೆಂಟಿಫೈ ದ ನೋಬಲ್ ಎಲಿಮೆಂಟ್. 6th ಒನ್ ಈಸ್ ದಟ್ ಈಸ್ 10th. ನೋಬಲ್ ಎಲಿಮೆಂಟ್ ಯಾವುದಂದ್ರೆ 10, ದಟ್ ಈಸ್ ನಿಯಾನ್. ಡಿ, ಐಡೆಂಟಿಫೈ ದ ನೋಬಲ್ ಎಲಿಮೆಂಟ್ ಆಯಿತು. ಇ, ಐಡೆಂಟಿಫೈ ದ ಪೀರಿಯಡ್ ಅಂಡ್ ಗ್ರೂಪ್ ನಂಬರ್ ಆಫ್ ಸೆಕೆಂಡ್. 6th electronic configuration 1s2 2s2 2p2, period 2, group 14. 18. 8th question, list the limitations of Newland's law of octaves. The limitations of Newland's law of octaves are: number 1, it was found that the law of octaves was applicable only up to calcium, as after calcium every 8th element didn't possess properties similar to that of the first. Second one, it was assumed by Newlands that only 56 elements existed in nature and no more elements would be discovered in the future, but later on several new elements were discovered whose properties did not fit into the law of octaves. Third one, Newland put 2 elements together in the one slot and that 2 in the column, that unlike elements having different properties. Example, cobalt and nickel ಏನಿದೆಯಲ್ಲ ಇದನ್ನ ಒಂದೇ ಸ್ಲಾಟಲ್ಲಿ ಇಟ್ಟರು. ಆ್ಯಕ್ಚುಲಿ ಈ ಕೋಬಲ್ಟ್ ನಿಕ್ಕಲ್ಗೆ ಡಿಫ್ರೆಂಟ್ ಸ್ಲಾಟ್ ಇರಬೇಕಾಗಿತ್ತು. 2 ಎಲಿಮೆಂಟ್ಗಳನ್ನ ಹಿ ಅಡ್ಜಸ್ಟೆಡ್ ದ 2 ಎಲಿಮೆಂಟ್ಸ್ ಇನ್ ಎ ಸಿಂಗಲ್ ಸ್ಲಾಟ್. ಇದು ಇವ್ರದ್ದು ಪ್ರಾಬ್ಲಮೆಟಿಕ್ ಆಯಿತು, ಅಂದರೆ ಡಿಮೆರಿಟ್ ಆಯಿತು ಅಂತ. ಟ್ರೆಂಡ್ಸ್ ಇನ್ ದ ಮಾಡರ್ನ್ periodic table: valency, atomic size, metallic and non-metallic characters and electronegativity. Valency ಅಂತಂದರೆ the electrons present in the outermost orbit are called the valency. The valence of an element is determined by the number of valence electrons present in the outermost shell of its atom. ಅಂದರೆ ಒಂದು ಆಟಮ್ನಲ್ಲಿ ಹೊರಗಡೆ ಇರೋ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೋ ಅದರದ್ದು ಅಷ್ಟು ವೇಲೆನ್ಸಿ ಅಂತ. ದಟ್ ಈಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಎಲಿಮೆಂಟ್ ಈಸ್ ನೌನ್ ಆಸ್ ಇಟ್ಸ್ ವೇಲೆನ್ಸಿ. In period, on moving from left to right of the period, the valency first increases from 1 to 4 and then decreases to 0. Next, valency of second period elements are lithium, beryllium, boron, carbon, nitrogen, oxygen, fluorine, neon. 1, 2, 3, 4 increase ಆಗುತ್ತೆ. Next 3, 2, 1, 0 decrease ಆಗ್ತಾ ಹೋಗುತ್ತೆ. In group, on moving from top to bottom in a group, the valency remains the same because the number of valence electrons remains the same. ಇಲ್ಲಿ ಗ್ರೂಪ್ ನಲ್ಲಿ ಅಲಾಂಗ್ ದ ಗ್ರೂಪ್ ಅಲ್ಲಿ ವೇಲೆನ್ಸಿ ರಿಮೈನ್ಸ್ ಸೇಮ್ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಔಟರ್ಮೋಸ್ಟ್ ಆರ್ಬಿಟ್ ನಲ್ಲಿರುವಂಥ ಎಲೆಕ್ಟ್ರಾನ್ಗಳು ಸೇಮ್ ಇರ್ತದೆ. ವೇಲೆನ್ಸಿ ಆಫ್ ಫಸ್ಟ್ ಗ್ರೂಪ್ ಎಲಿಮೆಂಟ್ ಈಸ್ 1, ವೇಲೆನ್ಸಿ ಆಫ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ಈಸ್ 2, ಈ ಥರ. ನೆಕ್ಸ್ಟ್ ಅಟಮಿಕ್ ಸೈಜ್. ದ ಅಟಮಿಕ್ ಸೈಜ್ ರೆಫರ್ಸ್ ಟು ರೇಡಿಯಸ್ ಆಫ್ ಅನ್ ಎಲಿಮೆಂಟ್. ಇಟ್ ಈಸ್ ಎ distance between the center of the nucleus and the outermost shell of an isolated atom. In period, on moving from left to right of the period, atomic size decreases because nuclear charge increases. Example, size of second period element lithium is greater than beryllium, is greater than boron, is greater than carbon, is greater than nitrogen, which is greater than oxygen, which is greater than fluorine. Point to know the atomic size of noble gas is corresponding period is largest due to presence of fully filled electronic configuration. In group, atomic size increases down the group because new shells are being added in spite of the increase in nuclear charge. Example, atomic size of first group element lithium is less than sodium, is less than potassium, is less than rubidium, is less than cesium, is less than francium. Atomic size of 17th group elements fluorine is less than chlorine, is less than bromine, is less than iodine. Metallic character.
It is the tendency of an atom to lose electrons in period along the period from left to right of the periodic table. Metallic characters decreases because a tendency to lose electron decreases due to the increase in the nuclear charge. Example, metallic character of second period elements: lithium is greater than beryllium, is greater than boron, is greater than carbon, which is greater than nitrogen, which is greater than oxygen and fluorine. In group, metallic character when moving from top to bottom increases because the atomic size and tendency to lose electrons increases. Example, first group element lithium, sodium, potassium, rubidium, cesium. 17th group elements fluorine is less than chlorine, is less than bromine, is less than iodine. Non-metallic character, it is tendency of an atom to gain electrons in period along the period from left to right. Non-metallic character increases because the tendency to gain electrons increases due to increase in nuclear charge. Example, non-metallic character of second period elements: lithium is less than beryllium, is less than boron, is less than carbon, is less than nitrogen, is less than oxygen, is less than fluorine. In group along the group, on moving from top to bottom along the group, non-metallic character decreases because atomic size increases and the tendency to gain electron decreases. Examples, non-metallic character of 17th period element fluorine is greater than chlorine, is greater than bromine, is greater than iodine. Chemical reactivity, fifth one is chemical reactivity. In metals, chemical reactivity of metals increases down the group because tendency to lose electrons increases. For example, lithium is less than sodium, is less than potassium, is less than rubidium, is less than cesium. In non-metals, chemical reactivity of non-metals decreases down the group because tendency to gain electrons decreases. For example, fluorine is greater than chlorine, is greater than bromine, is greater than iodine. Electronegativity ಅಂದರೆ the tendency to gain the electron. It is tendency of an element to attract the shared pair of electrons towards it in a covalently bonded molecule. It increases with increase in nuclear charge or decrease in atomic size. Along the period, electronegativity increases. Example, lithium is less than beryllium, less than boron, less than carbon, less than nitrogen, oxygen and fluorine. Down the group, electronegativity decreases. For example, lithium greater than sodium, potassium, rubidium, cesium, fluorine, chlorine, bromine, iodine. Like that. Next, sixth one. Nature of oxides. Metal oxides are basic in nature. For example, Na2O, metal oxides, sodium oxide, magnesium oxide, MgO, etc. Non-metal oxides are acidic in nature. Example, Cl2O, carbon dioxide, sulfur trioxide, etc. In the case of metallic reactivity, it increases down the group because of the tendency to lose electrons increases. In the case of non-metallic reactivity, decrease down the group because of the tendency to gain electrons. This is the modern periodic table. ಇದು modern periodic table ನೋಡ್ಕೊಳ್ರಿ ಒಂದ್ಸರಿ. Next, the vertical columns in Mendeleev's as well as in modern periodic table are called groups. Periods, the horizontal rows in a modern periodic table and Mendeleev periodic table are called periods. There are 18 groups and 7 periods in the modern periodic table. Atomic size. The atomic size may be visualized as the distance between the center of the nucleus and the outermost shell of an isolated atom. The trend of atomic size in moving down the group. On going down in a group of the periodic table, the atomic size increases because a new shell of electrons is added to the atoms at every step. There is an increase in distance between the outermost shell electrons and the nucleus of an atom. The trend of atomic size in moving from left to right of the period. On moving from left to right of the period, the size of atoms decreases because on moving from left to right, the atomic number of elements increases, which means that the number of protons and electrons in the atomic increases. Due to the large positive charge on the nucleus, the electrons are pulled in more closely to the nucleus and the size of the atom decreases.